ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವು ಹೊರಟಿರೋದು ನಮ್ಮ ಮನೆಗೊಂದು ಚಿಕ್ಕದಾಗಿರುವ ದೇವರ ಮಂಟಪ ಬೇಕಾಗಿತ್ತು, ಅದನ್ನ ತರ್ಲಿಕ್ಕಂತ ಮಾಲ್ಗೆ ಹೊರಟಿದ್ವಿ. ತುಂಬಾ ಸರ್ಚ್ ಮಾಡಿ ಒಂದ್ ಮಂಟಪ ಫೈನಲ್ ಮಾಡಿದ್ವಿ. ಅಲ್ಲಿಂದ ನಾವು ಹೊರಟಿರೋದು ಸೀದಾ ಲುಲ್ಲು ಹೈಪರ್ ಮಾರ್ಕೆಟ್ಗೆ. ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂಡ್ ಫೈನಲ್ ಆಗಿ ನಾನಿಲ್ಲಿ ಮಶ್ರೂಮ್ ನೋಡಿದೆ, ತುಂಬಾನೇ ಇಷ್ಟ ಆಯ್ತು. ಸೊ ಮಶ್ರೂಮ್ ಅಲ್ಲಿ ನಾಳೆ ಗ್ರೇವಿ ಮಾಡಬಹುದಂತ ಮಶ್ರೂಮ್ ತಗೊಂಡೆ. ಫಸ್ಟ್ ಮಶ್ರೂಮ್ ಅನ್ನು ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ಅಲ್ಲಿ ಒಂದು ಟೊಮ್ಯಾಟೊ, ಒಂದು 4ರಿಂದ 5 ಗೋಡಂಬಿ, ಒಂದು 4ರಿಂದ 5 ಬಾದಾಮಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ಈ ಕ್ಯಾಶ್ಯೂ ಆಲ್ಮಂಡ್ಸ್ ಎಲ್ಲ ಹಾಕೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನಿಲ್ಲಿ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಮಶ್ರೂಮ್ ಅನ್ನು 2 ಪೀಸ್ ಆಗಿ ಕಟ್ ಮಾಡ್ಕೊಳ್ತೀನಿ, ನೀವು ಬೇಕಾದ್ರೆ 4 ಪೀಸ್ ಆಗಿ ಕಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮಶ್ರೂಮ್ ಅನ್ನು ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ಉಪ್ಪು, ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಕಸೂರಿ ಮೇಥಿ, ಎಣ್ಣೆ, ಒಂದ್ ಸ್ವಲ್ಪ ಕರ್ಡ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಕಡಾಯಿ ತಗೊಳ್ತೀನಿ, ಅದಕ್ಕೆ ಜೀರಾ, ಗರಂ ಮಸಾಲ, ಈರುಳ್ಳಿ, 1-2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಅಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತೀನಿ. ಅಂಡ್ ಮಸಾಲದಲ್ಲಿ ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಅಂಡ್ ಆಗ ಮಾಡ್ಕೊಂಡಿರೋ ಟೊಮ್ಯಾಟೊ ಪೇಸ್ಟ್ ಇದೆಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಮ್ಯಾರಿನೇಟ್ ಮಾಡ್ಕೊಂಡಿರುವ ಮಶ್ರೂಮ್ ಮತ್ತೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ದು ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸಲ ಚೆಕ್ಔಟ್ ಮಾಡಬಹುದು. ಮಶ್ರೂಮ್ ಗ್ರೇವಿ ಜೊತೆ ಕೋಕೋನಟ್ ರೈಸ್ ಮಾಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.